Hello, hello, sound, hello, check. Hello, 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 check. ಆತ್ಮೀಯ ವೀಕ್ಷಕರೇ, ಇಲ್ಲಿಯವರೆಗೆ ಸ್ವಲ್ಪ ಸೌಂಡ್ ತೊಂದರೆ ಉಂಟಾಗಿತ್ತು. ವೀಕ್ಷಕರೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ, ವಿದ್ಯಾರ್ಥಿಗಳೇ, ನಾನು ಒಂದು ಆರಾಧ್ಯ ಟ್ಯೂಟೋರಿಯಲ್ ಆಪ್ ಅನ್ನ ಲಾಂಚ್ ಮಾಡ್ತಾ ಇದ್ದೇನೆ. ನಾಳೆ ಅದರ ಲಿಂಕ್ ಅನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇನೆ ಮತ್ತು ಮಾಹಿತಿಗಾಗಿ ನಂಬರ್ಸ್ ಅನ್ನು ಕೊಟ್ಟಿದ್ದೇನೆ. ನಾವು ತಾವು ನಂಬರ್ಸ್ ಕಾಲ್ ಮಾಡೋ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಈ ಆಪ್ ಅನ್ನ ಎಜುಕೇಶನಲ್ ಆಪ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ, ನಮ್ಮ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಗಣಿತವನ್ನ ಕಲಿಸುವ ಉದ್ದೇಶದಿಂದ ಆಪ್ ಅನ್ನ ಲಾಂಚ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮಲ್ಲಿ ಇದ್ದಂತ ಸಂಪನ್ಮೂಲ ಶಿಕ್ಷಕರನ್ನ ಕರೆತಂದು ಈ ಪ್ಲಾಟ್ಫಾರ್ಮ್ ಮೂಲಕ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಯಾವುದೇ ಒಂದು ಎಜುಕೇಟೆಡ್ ಸಂಬಂಧಪಟ್ಟಿದ ವಿಡಿಯೋಸ್ ಅನ್ನ ಈ ನಮ್ಮ ಆಪ್ ಮೂಲಕ ತೋರಿಸ್ತಾ ಇದ್ದೇನೆ. ಅದೇ ರೀತಿ ಯೂಟ್ಯೂಬ್ ನಲ್ಲಿ ಕೂಡ ಡೈಲಿ ಲೈವ್ ಕ್ಲಾಸ್ ಅನ್ನ ಕೊಡ್ತಾ ಇದ್ದೇನೆ. ಇದರ ಸದುಪಯೋಗವನ್ನ 10ನೇ ತರಗತಿಯ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು. ಅದೇ ರೀತಿ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಆಪ್ ನಲ್ಲಿ ವಿವಿಧ ಕೋರ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದ್ದೆ. 10ನೇ ತರಗತಿಯ CBSE ವಿದ್ಯಾರ್ಥಿಗಳಿಗೆ ಕೂಡ ಕೇಸ್ ಸ್ಟಡಿ ಯಾವ ರೀತಿ ಬಿಡಿಸಬೇಕು, ಕೇಸ್ ಬೇಸ್ಡ್ ಸ್ಟಡಿ ಕ್ವಶನ್ಸ್ ಅನ್ನ, MCQ ಕ್ವಶನ್ಸ್ ಅನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೇನೆ, ಗಣಿತದ ಪ್ಯಾಕೇಜ್ ಅನ್ನ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ವಿಜ್ಞಾನ, ಕನ್ನಡ, ಇಂಗ್ಲಿಷ್ ಎಲ್ಲ ಪ್ಯಾಕೇಜ್ ಅನ್ನ ಕಂಪ್ಲೀಟ್ ಆಗಿ ನಮ್ಮ ಈ ಆರಾಧ್ಯ ಟ್ಯೂಟೋರಿಯಲ್ ನಲ್ಲಿ ಕೊಡುವ ಉದ್ದೇಶದಿಂದ ಆಪ್ ಅನ್ನ ಲಾಂಚ್ ಮಾಡ್ತಾ ಇದ್ದೇನೆ. ನಾಳೆ ಆಪ್ ಅನ್ನ ಸರಿಯಾಗಿ 7 ಗಂಟೆಗೆ ಲಾಂಚ್ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಆಪ್ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ಇದರದ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳುತ್ತಾ, ಅದರಲ್ಲಿ ಡೌನ್ಲೋಡ್ ಮಾಡೋದು ಹೇಗಂತಂದ್ರೆ, ಒಂದು ಆಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯೂಸರ್ಸ್ ವಾಟ್ಸ್ಆಪ್ ಅಂತ ಹೇಳಿ ಬರುತ್ತೆ, ಕೆಳಗಡೆ ಅದರ್ಸ್ ಯೂಸರ್ ಅಂತ ಹೇಳಿ ಬರುತ್ತೆ. ಅದರ್ಸ್ ನಲ್ಲಿ ಕ್ಲಿಕ್ ಮಾಡಿದ ನಂತರ ತಮ್ಮ ಫೋನ್ ನಂಬರ್ಸ್ ಅನ್ನ ಒಳಗಡೆ ಟೈಪ್ ಮಾಡಿದ ಆದಲ್ಲಿ ಒಂದು OTP ಬರುತ್ತೆ. OTP ಸಬ್ಮಿಟ್ ಮಾಡಿ ತಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡ್ಬೇಕು ಅಂತ ಹೇಳುತ್ತಾ, ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ತಮ್ಮ ಫ್ರೆಂಡ್ಸ್ ಗಳಿಗೆ ಅಂತ ಹೇಳುತ್ತಾ, 10ನೇ ತರಗತಿಯಲ್ಲಿ ಗಣಿತದಲ್ಲಿ ಈ ನಮ್ಮ ಭಾಗದಲ್ಲಿ ಗಣಿತಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಹೆದರ್ತಾರ. ಆ ಗಣಿತವನ್ನ ಸುಲಭವಾಗಿ ಯಾವ ರೀತಿಯಾಗಿ ಪಾಸ್ ಆಗ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಲೈವ್ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೇನೆ. ರಿವಿಷನ್ ಕ್ಲಾಸಸ್ ಅನ್ನ ಡೈಲಿ 7-15 ಗಂಟೆಗೆ ಡೈಲಿ ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತಾ ಇದ್ದೇನೆ. ರಿವಿಷನ್ ಕ್ಲಾಸ್, ಈ ಕ್ಲಾಸಸ್ ಗಳಲ್ಲಿ ಪಾಸ್ ಆಗೋದು ಯಾವ ರೀತಿ ಸುಲಭವಾಗಿ, ಮತ್ತು ಅದೇ ರೀತಿ ಹೆಚ್ಚಿನ ಸ್ಕೋರ್ ಅನ್ನ ಯಾವ ರೀತಿ ಮಾಡಬೇಕು, 90% ಹೆಚ್ಚಿನ ಸ್ಕೋರ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಇಂದು ನಾನು ಈ ಒಂದು ವಿಡಿಯೋದಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಈ ಪಾಠದಿಂದ ಕೇಳಬಹುದಾದಂತ ಪ್ರಶ್ನೆಗಳ ವಿವರಣೆಯನ್ನ ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಒಂದು ನೋಟ್ಬುಕ್ ಅನ್ನ ತೆಗೆದುಕೊಂಡು ಇದರ ನನ್ಗೆ ಕೊಟ್ಟಂತ ನೋಟ್ಸ್ ಅನ್ನ ಬರೆದುಕೊಳ್ಬಹುದು ಅಥವಾ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ ತಾವು ಕೇವಲ ಒಂದು 10-15 ದಿನದಲ್ಲಿ ಗಣಿತವನ್ನ ಪಾಸ್ ಆಗ್ಬೋದು. ಹಾಗಾಗಿ ಇಲ್ಲಿ ಪಕ್ಕಾ 50 ಅಂತ ಹೇಳಿ ಕೊಟ್ಟಿನಿ. 50 ಅಂಕ ಅಂದ್ರೆ ಯಾರು ಫೇಲ್ ಆಗ್ತಾರಲ್ಲ ಅವ್ರು ಈಸಿಯಾಗಿ 50 ಅಂಕಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಕಲ್ಸ್ಕೊಡ್ತಾ ಇದ್ದೇನೆ. ವಿಡಿಯೋನ ನೋಡೋಣ. ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳು. ಈ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳಲ್ಲಿ ಒಂದು ಸಮೀಕರಣ ಬರ್ತದೆ, AX ಪ್ಲಸ್ BX ಪ್ಲಸ್ C ಈಕ್ವಲ್ಸ್ ಟು 0. ಇದು ಒಂದು ಸಾಮಾನ್ಯ ರೂಪ. A, B ಮತ್ತು C ಇವುಗಳೇನಾಗಿರ್ತಾವ ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರ್ತಾವ. ವಾಸ್ತವ
ಸಂಖ್ಯೆ. ಈಗಾಗಲೇ ನಾವು ಹಿಂದಿನ ಪಾಠದಲ್ಲಿ ಅಂದ್ರೆ ವಾಸ್ತವ ಸಂಖ್ಯೆಗಳನ್ನೋದು ಕಂಪ್ಲೀಟ್ ಆಗಿ ಪಾಠವನ್ನು ಕಲ್ತಿದ್ದೆ. ವಾಸ್ತವ ಸಂಖ್ಯೆ ಅಂತಂದ್ರೆ √3, √2, 1/2, 5 -5/9 ಈ ರೀತಿ ಯಾವುದೇ ಒಂದು ಸಂಖ್ಯೆಗಳನ್ನ ಇರ್ಬೋದು. ಎಕ್ಸ್ ಮತ್ತು ವಾಯು, ಇಲ್ಲಿ ವಾಯು ಬೇಕಲ್ಲ, ಬಿ ವಾಯು ಅನ್ನೋದು. ಎಕ್ಸ್ ಮತ್ತು ವಾಯು ಎರಡು ಏನಾಗಿರ್ತಾವ, ಚರಾಕ್ಷರಗಳಾಗಿರ್ತಾವ. ಉಳಿದಿದ್ದು ಎ ಬಿ ಸಿ ಅನ್ನೋವು ವಾಸ್ತವ ಸಂಖ್ಯೆಗಳಾಗಿರ್ತಾವ. ಇಲ್ಲಿ ಸಿ ಅನ್ನೋದು ಸ್ಥಿರಾಂಕವನ್ನು ಬರ್ತದೆ. ಒಂದ್ ವೇಳೆ ಇಲ್ಲಿ ಎ ಅನ್ನ ಇರದಿದ್ರೆ ಬಿ ವಾಯು ಪ್ಲಸ್ ಸಿ, ಬಿ ವಾಯು ಪ್ಲಸ್ ಸಿ ಈಕ್ವಲ್ಸ್ ಟು 0. ಇದನ್ನ ರೇಖಾತ್ಮಕ ಸಮೀಕರಣ ಹೌದು, ಆದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಗ್ತದ. ಅದ್ರ ಪಾಠದಲ್ಲಿ ನಾವು ಏನನ್ನು ಕಲಿತಾ ಇದ್ದೇವೆ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನ ಕಲಿತಾ ಇದ್ದೇವೆ. ಆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಿಂದ ಪಾಠದಲ್ಲಿ ಕೇಳಬಹುದಾದಂತ ಪ್ರಶ್ನೆಗಳು ಯಾವುವು ಅಂತಂದ್ರೆ, ವೆರಿ ಇಂಪಾರ್ಟೆಂಟ್, ಒಂದು 4 ಅಂಕದ ಒಂದು ನಕ್ಷವನ್ನ ಕೇಳ್ತಾರೆ ಕಂಪಲ್ಸರಿ, 4 ಮಾರ್ಕ್ಸ್. ಇದು ಎಕ್ಸಾಮ್ ನಲ್ಲಿ ಕಂಪಲ್ಸರಿ ಕೇಳ್ತಾರೆ. ಬಹಳಷ್ಟು ಸುಲಭವಾಗಿರ್ತದ. ಪ್ರತಿಯೊಬ್ಬರು ಕೂಡ ಈ 4 ಅಂಕದ ಒಂದು ಗ್ರಾಫ್ ಅನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಪಾಠದಲ್ಲಿ ವರ್ಜಿಸುವ ವಿಧಾನ, ಆದೇಶಿಸುವ ವಿಧಾನ ಮತ್ತು ಒಂದು ಇನ್ನೊಂದು ಹೇಳಿಕೆ ರೂಪದಲ್ಲಿ ಕೇಳುವಂತ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಂತರ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಯಾವ ರೀತಿಯಾಗಿರ್ತಾವ, ಅವು ಛೇದಿಸುವ ಇರ್ತಾವ ಅಥವಾ ಸಮಾಂತರಣ ಆಯ್ಕೆಗೊಳ್ಳುವ ಇರ್ತಾವ. ಸಮೀಕರಣಗಳನ್ನು ನೋಡಿದ ತಕ್ಷಣ ಕೂಡ ಅವುಗಳನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಈ ಪಾಠದಲ್ಲಿ ಕಲಿಬಹುದಾದಂತ ಅಂಶಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಎರಡು ಜೋಡಿಗಳನ್ನು ಕೊಟ್ಟಿದ್ದಾರೆ. a1x ಪ್ಲಸ್ b1 ವಾಯು ಪ್ಲಸ್ c1 ಈಕ್ವಲ್ಸ್ ಟು 0. ಇನ್ನೊಂದು a2x ಪ್ಲಸ್ b2 ವಾಯು ಪ್ಲಸ್ c2 ಈಕ್ವಲ್ಸ್ ಟು 0. ಇದು ಒಂದು ಚರಾಕ್ಷರವುಳ್ಳ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಇನ್ನೊಂದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. a1 ಅನ್ನೋದು a2 ಅನ್ನೋದು ಬೇರೆ ಬೇರೆ ಆಗಿರ್ತಾವ ಪದಗಳು, b1 b2 ಮತ್ತು c1 c2. ಅವುಗಳನ್ನ ಹೊಂದಾಣಿಕೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದೆ. ಅದಲ್ಲಿ ಅವು ಛೇದಿಸ್ತಾವ, ಆಯ್ಕೆಗೊಳ್ತಾವ ಮತ್ತು ಸಮಾಂತರ ಇರ್ತಾವ ಅನ್ನೋದನ್ನ ತಿಳ್ಕೊಳ್ಬಹುದು. ಸ್ಥಿರ ಜೋಡಿ, ಅವಲಂಬಿತ ಜೋಡಿ ಮತ್ತು ಅಸ್ಥಿರ ಜೋಡಿ ಅಂತ ಹೇಳಿ ಇರ್ತದ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂದ್ರ ಆ ರೇಖೆಗಳನ್ನ ಯಾವ ರೀತಿ ಇರ್ತಾವ ಅನ್ನೋದನ್ನ ತಿಳ್ಕೊಳ್ಳೋಣ. a1 ಡಿವೈಡ್ ಬೈ a2 ಈಕ್ವಲ್ಸ್ ಟು b1 ಡಿವೈಡ್ ಬೈ b2 ಈಕ್ವಲ್ಸ್ ಟು c1 ಡಿವೈಡ್ ಬೈ c2. ಎಲ್ಲವನ್ನ ಈಕ್ವಲ್ ಆಗಿದ್ದೆ ಆದಲ್ಲಿ ಅವುಗಳನ್ನ ಐಕ್ಯಗೊಳ್ಳುವ ರೇಖೆಗಳು. ಐಕ್ಯಗೊಳ್ಳುವ ಅಂತಂದ್ರೆ ಎರಡು ರೇಖೆಗಳು ಬರ್ತಾವ ಗ್ರಾಫ್ ನಲ್ಲಿ, ಒಂದರ ಮೇಲೊಂದು ಐಕ್ಯಗೊಳ್ತಾವ ಪರಸ್ಪರ. ನಂತರ ಇನ್ನೊಂದು ಬರ್ತದ a1 ಡಿವೈಡ್ ಬೈ a2 ಈಕ್ವಲ್ಸ್ ಟು b1 ಡಿವೈಡ್ ಬೈ b2 ನಾಟ್ ಈಕ್ವಲ್ಸ್ ಟು ಸಮನಾಗಿಲ್ಲ c1 ಡಿವೈಡ್ ಬೈ c2. ಈ ರೀತಿ ಇದ್ರೆ ಸಮಾಂತರ ಅಂತ ಹೇಳಿ ಕರೀತಾರ. ಸಮಾಂತರ. ಇನ್ನೊಂದು ರೇಖೆ ಏನ್ ಬರ್ತದ a1 ಡಿವೈಡ್ ಬೈ a2 ನಾಟ್ ಈಕ್ವಲ್ಸ್ ಟು b1 ಡಿವೈಡ್ ಬೈ b2. ಇವೆರಡೇ ಈಕ್ವಲ್ ಇಲ್ಲ ಅಂತಂದ್ರ ಈ ರೇಖೆಗಳು ಹಂಗಿರ್ತಾವ, ಛೇದಿಸುವ ರೇಖೆಗಳು. ಛೇದಿಸುವ ರೇಖೆಗಳನ್ನ ಉಂಟು ಮಾಡ್ತದ. ಇದನ್ನ ಈ ಫಾರ್ಮುಲಾಸ್ ಅನ್ನ ನೋಡಿದ ತಕ್ಷಣ ಗೊತ್ತಾಗಲ್ಲ ಇದು ಏನ್ ಹೇಳತಾರ ಅಂತ ಹೇಳಿ. a1 ಡಿವೈಡ್ ಬೈ a2 ಏನ್, ಇದು b1 ಡಿವೈಡ್ ಬೈ b2 ಅನ್ನೋದು. ಒಂದು ಉದಾಹರಣೆನ ತಗೊಳ್ಳೋಣ. ಉದಾಹರಣೆ ತಗೊಂಡು ಇದನ್ನ ಸ್ಪಷ್ಟವಾಗಿ ಇದನ್ನ ತಿಳ್ಕೊಳ್ಳೋಣ. ಇಲ್ಲೊಂದು ಸಮೀಕರಣವನ್ನು ಬರ್ಕೊಳ್ತೀನಿ ನಾನು. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಜೋಡಿಯನ್ನು ಬರ್ಕೋತೀನಿ. 4x ಪ್ಲಸ್ 5 ವಾಯು ಪ್ಲಸ್ 10 ಈಕ್ವಲ್ಸ್ ಟು 0. ಇನ್ನೊಂದು 8x ಪ್ಲಸ್ 10 ವಾಯು ಪ್ಲಸ್ 9 ಈಕ್ವಲ್ಸ್ ಟು 0. ಇವುಗಳನ್ನ ಸಾಮಾನ್ಯ ರೂಪಕ್ಕ ಪರಿವರ್ತನೆ ಹೋಲಿಸಿದಾಗ a1x ಪ್ಲಸ್ b1 ವಾಯು ಪ್ಲಸ್ c1 ಈಕ್ವಲ್ಸ್ ಟು 0. ಇನ್ನೊಂದು ಸಮೀಕರಣದಲ್ಲಿ ಈ ಸಮೀಕರಣವನ್ನ a2x ಪ್ಲಸ್ b2 ವಾಯು ಪ್ಲಸ್ c2 ಈಕ್ವಲ್ಸ್ ಟು 0. ಇಲ್ಲಿ a1 ಪ್ಲೇಸ್ ನಲ್ಲಿ ಎಷ್ಟಿದೆ, 4 ಇದೆ. b1 ಪ್ಲೇಸ್ ನಲ್ಲಿ 5, c1 ಪ್ಲೇಸ್ ನಲ್ಲಿ 10 ಇದೆ. ಅದನ್ನ ಬರ್ಕೊಳ್ಳೋಣ. a1 ಈಕ್ವಲ್ಸ್ ಟು 4, b1 ಈಕ್ವಲ್ಸ್ ಟು 5, c1 ಈಕ್ವಲ್ಸ್ ಟು 10. ನಂತರ a2, ಇದು a2. ಓಕೆ, a2 ಈಕ್ವಲ್ಸ್ ಟು 8, b2 ಈಕ್ವಲ್ಸ್ ಟು 10 ಮತ್ತು c2 ಎಷ್ಟಿದೆ, 9. ಇವುಗಳನ್ನ
ಈ ಹೋಲಿಕೆಗಳು ಯಾವುದನ್ನ ಹೊಂದಾಣಿಕೆ ಆಗ್ತದ ಅನ್ನೋದನ್ನ ಚೆಕ್ ಮಾಡೋರಿ. A1 ಡಿವೈಡ್ ಬೈ A2 ಎಷ್ಟಿದೆ? A1 ಅನ್ನೋದು 4 ಭಾಗಿಲೆ ಇಲ್ಲಿ 8. B1 ಡಿವೈಡ್ ಬೈ B2 ಅನ್ನೋದು 5 ಭಾಗಿಲೆ 10, 5 ಭಾಗಿಲೆ 10. ಇನ್ನೊಂದು C1 ಡಿವೈಡ್ ಬೈ C2 ಅನ್ನೋದು 9 ಭಾಗಿಲೆ 10, 10 ಭಾಗಿಲೆ 9. ಇವಾಗ 4 ಒಂದಲೆ 4, 4 ಎರಡಲೆ 5 ಒಂದಲೆ 5 ಎರಡಲೆ 1/2 ಅಂತ ಹೇಳಿ ಬಂತು. 1/2 ಈಕ್ವಲ್ಸ್ ಟು 1/2. ಆದ್ರೆ ಇವೆರಡು ಭಾಗಾಕಾರ ಆಗಲ್ಲ. 10 ಡಿವೈಡ್ ಬೈ 9 ಅಂತ ಹೇಳಿದ್ರೆ ಇವೆರಡು ಈಕ್ವಲ್ ಇಲ್ಲ. ಮೊದಲಿಂದ ಇವೆರಡು ಈಕ್ವಲ್ ಅವ, ಕೊನೆಯದು ಈಕ್ವಲ್ ಇಲ್ಲ ಅಂತಂದ್ರ A1 ಡಿವೈಡ್ ಬೈ A2 ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ನಾಟ್ ಈಕ್ವಲ್ಸ್ ಟು C1 ಡಿವೈಡ್ ಬೈ C2. ಪರಸ್ಪರ ಒಂದಕ್ಕೊಂದು ಈಕ್ವಲ್ ಇಲ್ಲ. ಈಕ್ವಲ್ ಇಲ್ಲ ಅಂತಂದ್ರ ಇವೆರಡು ಈಕ್ವಲ್ ಇಲ್ಲ ಅಂದ್ರ ಫಸ್ಟ್ ಇದೆರಡು ಈಕ್ವಲ್ ಅವ ಅಂದ್ರೆ ಯಾವ್ದಾಗ್ತದ? ಸಮಾಂತರ ರೇಖೆಗಳನ್ನ ಉಂಟು ಮಾಡ್ತದ. ಆ ಸಮೀಕರಣಗಳನ್ನ ನೋಡಿದ ತಕ್ಷಣನೇ ಹೇಳ್ಬೋದು ಸಮಾಂತರ ಆಗ್ತದ, ಐಕ್ಯಗೊಳ್ತದ ಅಥವಾ ಛೇದಿಸ್ತದ ಅನ್ನೋದು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. 5x ಪ್ಲಸ್ 9y ಪ್ಲಸ್ 10 ಈಕ್ವಲ್ಸ್ ಟು 0. 4x ಪ್ಲಸ್ 3y ಮೈನಸ್ 5 ಈಕ್ವಲ್ಸ್ ಟು 0. ಇಲ್ಲೇ ಜಸ್ಟ್ ಇದೊಂದು ಲೈನ್ ಹೇಳ್ಕೊಡ್ರಿ. ಏನಾಗ್ತದೆ ಇದು? 5 ಭಾಗಿಲೆ 4, 9 ಭಾಗಿಲೆ 3, 10 ಭಾಗಿಲೆ ಮೈನಸ್ 5. ಇಲ್ಲಿ ಈಕ್ವಲ್ಸ್ ಟು ಇವೆರಡು ಈಕ್ವಲ್ ಆಗ್ತಾವ. ಫಸ್ಟ್ ಇದ್ದು 5 ಭಾಗಿಲೆ 4, 3 ಒಂದಲೆ 3 ಮೂರಲೆ 3 ಭಾಗಿಲೆ 1 ಅಂತ ಬಂತು. ಎರಡು ಈಕ್ವಲ್ ಇಲ್ಲ. ಮುಂದಿನ ಚೆಕ್ ಮಾಡೋದು ನೆಸಸರಿನ ಇಲ್ಲ. ಅದು ಏನಕ್ಕೆ ಇರಲಕ್ಕ ಮುಂದಿನ ಚೆಕ್ ಮಾಡೋದು ನೆಸಸರಿ ಇಲ್ಲ. A1 ಡಿವೈಡ್ ಬೈ A2 ನಾಟ್ ಈಕ್ವಲ್ಸ್ ಟು B1 ಡಿವೈಡ್ ಬೈ B2. ಯಾವ ರೀತಿಯನ್ನು ಉಂಟು ಮಾಡ್ತಿದ್ದು? ಛೇದಿಸುವ ರೇಖೆಗಳು ಯಾವ ರೀತಿ ಇರ್ತವ? ಛೇದಿಸುವ ಆಗಿರ್ತವ. ಸಪೋಸ್ A1 ಡಿವೈಡ್ ಬೈ A2 ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ಇದ್ದಾಗ ಯಾವ್ದಂತ ಹೇಳ್ಬೋದು? A1 ಡಿವೈಡ್ ಬೈ A2 ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ಅಂದ್ರ ಇನ್ನು ಹೇಳಕ್ ಬರಲ್ಲ, ಮುಂದಿನ ಚೆಕ್ ಮಾಡ್ಬೇಕಾಗ್ತದ. ಇದು C1 ಡಿವೈಡ್ ಬೈ C2 ಅನ್ನ ಈಕ್ವಲ್ ಇತ್ತು ಅಂತಂದ್ರ ಐಕ್ಯಗೊಳ್ಳುವ, ಈಕ್ವಲ್ ಇರೋದಿದ್ರ ಸಮಾಂತರ. ಗೊತ್ತಾಯ್ತಲ್ಲ? ಇವಾಗ ಇದು ಸಮಾಂತರ ಐತಿ, ಎಲ್ಲವನ್ನ ಈಕ್ವಲ್ ಇದ್ರ ಐಕ್ಯಗೊಳ್ಳುವ. ಐಕ್ಯಗೊಳ್ಳುವ, ಸಮಾಂತರ ಮತ್ತು ಛೇದಿಸುವ 3 ರೀತಿ ರೇಖೆಗಳನ್ನ ಇರ್ತಾವ. ನಂತರ ಛೇದಿಸುವ ಇದ್ರ ಇಲ್ಲೊಂದು ಗ್ರಾಫ್ ಅದ. ಈ ಗ್ರಾಫ್ ನಲ್ಲಿ 2 ರೇಖೆಗಳನ್ನು ಛೇದಿಸುವ ಅಂತಂದ್ರ ಎಕ್ಸ್ ಬೆಲೆ ಒಂದು ಸ್ಥಿರವಾದ ಬೆಲೆಯನ್ನು ಸಿಗ್ತದ, ಎಕ್ಸ್ ಮತ್ತು ವೈ ಬೆಲೆನ ಸ್ಥಿರವಾದ. ಸಪೋಸ್ ಇಲ್ಲಿ 3,4 ಅಂತ ತಿಳ್ಕೊಳ್ಳೋಣ. ನಿರ್ದೇಶಾಂಕ ಬಿಂದುಗಳು 3,4. ಆ ಬೆಲೆಗಳಿಗೆ ಏನಂತ ತಿಳ್ಕರಿತೀವಿ? ಸ್ಥಿರವಾದ ಬೆಲೆಯನ್ನ ಸಿಗ್ದು. ಯಾವಾಗ ರೇಖೆಗಳನ್ನ ಛೇದಿಸಿದಾಗ ಬೆಲೆಗಳನ್ನ ಯಾವ ರೀತಿ ಇರ್ತಾವ? ಸ್ಥಿರವಾದ ಬೆಲೆಗಳನ್ನ ಇರ್ತಾವ. ಸ್ಥಿರ ಜೋಡಿ ಅಂತ ಕರೀತಾರೆ. ಇವುಗಳನ್ನ ಏನಂತ ಕರೀತಾರ? ಸ್ಥಿರ ಜೋಡಿಗಳು. ನಮ್ಗದು ನೋಟ್ಸ್ ಬೇಕಿತ್ತಲ್ಲ, ಅದು ಹೋಯ್ತಾ? ಒಂದ್ ನಿಮಿಷ. ಇಲ್ಲಿ ರೇಖೆಗಳನ್ನ ಸ್ಥಿರ ಜೋಡಿ ಯಾವಾಗಂತಾರ ಅಂತಂದ್ರ A1 ಡಿವೈಡ್ ಬೈ A2 ನಾಟ್ ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ಅನ್ನ ಇದ್ದಾಗ ರೇಖೆಗಳನ್ನ ಛೇದಿಸಿದಾಗ ಸ್ಥಿರವಾದ ಜೋಡಿಯನ್ನು ಹೊಂದಿರ್ತಾವ. ಅಂದ್ರ ಒಂದು ರೇಖೆನ, ಒಂದು ಎಕ್ಸ್ ಮತ್ತು ವೈ ಬೆಲೆಯನ್ನ ನಿರ್ದಿಷ್ಟವಾಗಿ ಬರ್ತದ, ಅದನ್ನ ಸ್ಥಿರ ಜೋಡಿ ಅಂತ ಕರಿತೀವಿ. ಅವಲಂಬಿತ ಜೋಡಿ ಅಂತಂದಾಗ ರೇಖಾತ್ಮಕ ಸಮೀಕರಣಗಳು ಒಂದು ಅವಲಂಬಿತ ಜೋಡಿ ಆಗಿರಲು ಸಮೀಕರಣ ಬೆಲೆಗಳು ಸಮವಾಗಿದ್ದರೆ ಅವುಗಳು ಅಪರಿಮಿತ ಸಂಖ್ಯೆಯ ವಿಭಿನ್ನ ಸಾಮಾನ್ಯ ಪರಿಹಾರಗಳು ಇರ್ತವ. ಅಂದ್ರ ರೇಖೆಗಳನ್ನ ಐಕ್ಯಗೊಂಡಾಗ
ಇಲ್ಲಿ ನಾವು ಎಕ್ಸ್ ಬೆಲೆ ಮತ್ತು ವೈ ಬೆಲೆಗಳನ್ನು ಎಷ್ಟು ಬೇಕಾದ್ರೂ ತಗೊಳ್ಬೋದಲ್ಲ. ಎಕ್ಸ್ ಬೆಲೆ ವೈ ಬೆಲೆ, ಎಕ್ಸ್ ಬೆಲೆ ವೈ ಬೆಲೆ, ಈ ರೀತಿ ಕ್ರಾಸ್ ಇದ್ರ ಎಕ್ಸ್ ಬೆಲೆ ಒಂದು ವೈ ಬೆಲೆ ಒಂದು ಅಂದ್ರ ಎರಡೂ ರೇಖೆಗಳು ಪರಸ್ಪರ ಐಕ್ಯಗೊಂಡಿದ್ದಿರ್ತಾವ. ಅವಾಗ ಎಕ್ಸ್ ಬೆಲೆ ಮತ್ತು ವೈ ಬೆಲೆಗಳನ್ನು ಅಪರಿಮಿತವಾಗಿ ಸಿಗ್ತವ, ಅಲ್ಲಿ ಅವಲಂಬಿತವಾಗಿರ್ತದ. ನಾವು ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಅಸ್ಥಿರ ಜೋಡಿ ರೇಖೆಗಳು ಸಮಾಂತರವಿದ್ದಾಗ ಇಲ್ಲಿ ಯಾವುದೇ ರೀತಿಯ ಪರಿಹಾರಗಳನ್ನ ಸಿಗುವುದಿಲ್ಲ. ಅರ್ಥ ಆಗ್ಲತ್ತಿದ್ದು? ಒಂದು ಸ್ಥಿರವಾಗಿದ್ದಾಗ ರೇಖೆಗಳು ಛೇದಿಸುವಾಗ ಏನ್ ಸಿಗ್ತವ ಅಂದ್ರ ಸ್ಥಿರ ಜೋಡಿಯನ್ನ ಸಿಗ್ತದ, ಸ್ಥಿರ ಬೆಲೆಯನ್ನ ಸಿಗ್ತದ. ಐಕ್ಯಗೊಂಡಾಗ ಅಪರಿಮಿತ ಬೆಲೆಗಳನ್ನು ಸಿಗ್ತವೆ. ಎಷ್ಟು ಬೇಕಾದ್ರೂ ಬೆಲೆಗಳನ್ನ ಎಕ್ಸ್ ಬೆಲೆ ಮತ್ತು ವೈ ಬೆಲೆಗಳನ್ನ ತಗೊಳ್ಬಹುದು. ಅಸ್ಥಿರವಿದ್ದಾಗ ಅಂದ್ರೆ ಅಸ್ಥಿರ ಅಂತಂದಾಗ ರೇಖೆಗಳು ಪರಸ್ಪರ ಸಮಾಂತರವಾಗಿದ್ದಾಗ ಇಲ್ಲಿ ಎಕ್ಸ್ ಬೆಲೆ ಮತ್ತು ವೈ ಬೆಲೆಗಳನ್ನ ಸಿಗುವುದಿಲ್ಲ. ಎಕ್ಸ್ ಬೆಲೆ ಮತ್ತು ವೈ ಬೆಲೆಗಳು ಪರ್ಟಿಕ್ಯುಲರ್ ಆಗಿ ಸಿಗುವುದಿಲ್ಲ. ಹಾಗಾಗಿ ಇವುಗಳನ್ನ ಅಸ್ಥಿರ ಜೋಡಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಅರ್ಥ A1 ಡಿವೈಡ್ ಬೈ A2 ನಾಟ್ ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ಇದ್ದಾಗ ಸ್ಥಿರ. ಸ್ಥಿರ ಅಂತ ಒಂದು ಸಂಖ್ಯೆಯನ್ನು ಸಿಗ್ತದೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆ. A1 ಡಿವೈಡ್ ಬೈ A2 ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ನಾಟ್ ಈಕ್ವಲ್ಸ್ ಟು C1 ಡಿವೈಡ್ ಬೈ C2 ಇದ್ದಾಗ ಇಲ್ಲಿ ಅಸ್ಥಿರ. ಅಸ್ಥಿರ ಇಲ್ಲಿ ಯಾವುದೇ ರೀತಿಯ ಪರಿಹಾರಗಳನ್ನು ಸಿಗುವುದಿಲ್ಲ. A1 ಡಿವೈಡ್ ಬೈ A2 ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ಈಕ್ವಲ್ಸ್ ಟು C1 ಡಿವೈಡ್ ಬೈ C2 ಇದ್ದಾಗ ಯಾವ ರೀತಿ ಸಿಗ್ತದೆ ಅಲ್ಲಿ ಅಪರಿಮಿತ. ಅಪರಿಮಿತ ಪರಿಹಾರ ಇವುಗಳು ಕೂಡ ಸ್ಥಿರವಾಗಿ ಸ್ಥಿರ ಅವಲಂಬಿತ ಅಂತ ಹೇಳಿ ಕರೀತಾರೆ. ಇಷ್ಟು ತಿಳಿತು ಅಂತ ಹೇಳಿ ತಿಳ್ಕೊತೇನೆ. ನೆಕ್ಸ್ಟ್ ಇಲ್ಲ ಅದನ್ನೇ ಕೊಟ್ರೆ ಮತ್ತೊಂದು ಇದರಲ್ಲಿ ತಾವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಬಹುದು. ಅನುಪಾತಗಳ ಹೋಲಿಕೆ A1 ಡಿವೈಡ್ ಬೈ A2 ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ಪರಸ್ಪರ ಏನಾಗ್ತವೆ ರೇಖೆಗಳು ಛೇದಿಸುತ್ತವೆ. ರೇಖೆಗಳು ಛೇದಿಸುತ್ತವೆ. ಅನನ್ಯ ಪರಿಹಾರ ಅಂತಂದ್ರೆ ಒಂದು ಪರಿಹಾರವನ್ನ ಎಕ್ಸ್ ಬೆಲೆ ಒಂದು ವೈ ಬೆಲೆ ಒಂದು ಸಿಗ್ತದ ಪರ್ಟಿಕ್ಯುಲರ್ ಆಗಿ, ಅವುಗಳಿಗೆ ಏನಂತ ಹೇಳಿ ಕರಿತೇವೆ ಸ್ಥಿರ ಜೋಡಿಗಳು. ಎಲ್ಲವನ್ನು ಈಕ್ವಲ್ ಇದ್ದಾಗ ಪರಸ್ಪರ ಐಕ್ಯಗೊಳ್ತವ. ಅಪರಿಮಿತ ಪರಿಹಾರಗಳು ಎಕ್ಸ್ ಬೆಲೆಗಳನ್ನು ವೈ ಬೆಲೆಗಳನ್ನು ಎಷ್ಟು ಬೇಕಾದ್ರೂ ತಗೊಳ್ಬಹುದು. ಇದನ್ನ ಅವಲಂಬಿತ ಸ್ಥಿರ ಜೋಡಿ ಅಂತ ಹೇಳಿ ಕರೀತಾರ. ಅವಲಂಬಿತ ಅಂತಂದ್ರೆ ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಇಲ್ಲಿ A1 ಡಿವೈಡ್ ಬೈ A2 B1 ಡಿವೈಡ್ ಬೈ B2 C1 ಡಿವೈಡ್ ಬೈ C2 ಸಮಾಂತರ ರೇಖೆಗಳು ಯಾವ ರೀತಿ ಇರ್ತಾವ ಸಮಾಂತರವಾಗಿರ್ತಾವ. ಪರಿಹಾರ ಯಾವುದೇ ಪರಿಹಾರವನ್ನ ಎಕ್ಸ್ ಬೆಲೆನೂ ಇರುವುದಿಲ್ಲ ವೈ ಬೆಲೆನೂ ಇರುವುದಿಲ್ಲ. ಅಸ್ಥಿರ ಜೋಡಿಗಳು ಈ ರೀತಿ ಸ್ಥಿರ ಅಸ್ಥಿರ ಜೋಡಿಗಳನ್ನ ಸಿಗ್ತಾವ. ಇದಿಷ್ಟು ನೀವು ತಾವು ಬರ್ಕೊಳ್ಬೇಕು. ಬರೀದು